ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಎಲ್ಲರೂ ಯುವ ರಾಜ್ಕುಮಾರ್ ಅವರ ಸಿನಿಮಾದ ಅಪ್ಡೇಟ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದೆರಡು ಅಪ್ಡೇಟ್ಸ್ಗಳು ಬಂದಿರುವಂಥದ್ದು. ಸೊ ಇದು ಇಷ್ಟರ ಮಟ್ಟಿಗೆ ಅಫಿಷಿಯಲ್. ಆಮೇಲೆ ಈ ಒಂದು ಅಪ್ಡೇಟ್ ಯಾವಾಗ ಬರುತ್ತೆ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀವಿ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಪ್ರೆಸೆಂಟ್ ಎಲ್ಲರೂ ಕಾಯ್ತಾ ಇದ್ದಾರೆ ಯುವ ರಾಜ್ಕುಮಾರ್ ಅವರ ಅಪ್ಕಮಿಂಗ್ ಅಪ್ಡೇಟ್ ಬಗ್ಗೆ. ಆ್ಯಕ್ಚುಲಿ ಹಂಗೆ ನೋಡೋದಾಯಿತು ಅಂತಂದರೆ ಈ ಎಲ್ಲ ಅಪ್ಡೇಟ್ಸ್ಗಳೇನಿದೆ ದಸರಾದಲ್ಲೇ ನಾವು ಇದನ್ನು ಆಲ್ಮೋಸ್ಟ್ ಈ ಒಂದು ಅಪ್ಡೇಟ್ಸ್ಗಳೆಲ್ಲ ಬರಬೇಕಾಗಿತ್ತು. ಆ್ಯಂಡ್ ಈಗ ಅಪ್ಕಮಿಂಗ್ ಡೇಸಲ್ಲಿ ಈಗ ನೆಕ್ಸ್ಟ್ ಇರುವಂಥ ಒಂದು ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂದರೆ ದೀಪಾವಳಿ ಹಬ್ಬ. ಸೊ ದೀಪಾವಳಿ ಹಬ್ಬಕ್ಕೆ ತುಂಬ ಸಿನಿಮಾಗಳ ಒಂದು ಅಪ್ಡೇಟ್ಗಳು ಬರುವಂಥದ್ದು, ತುಂಬ ಸಿನಿಮಾಗಳ ಒಂದು ಪೋಸ್ಟರ್ ರಿಲೀಸ್ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಸೊ ದೀಪಾವಳಿ ಹಬ್ಬಕ್ಕೆ ಏನಾದರೂ ವೇಟ್ ಮಾಡ್ಬೋದಾ, ಏನು ಕತೆ ಅನ್ನುವಂಥದ್ದು ಎಲ್ಲ ಕಡೆ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿದೆ. ಆ್ಯಂಡ್ ಈಗ ಆಲ್ಮೋಸ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಮಿಂಗ್ ಸೂನ್ ಅಂತ ಕೆಲವೊಂದು ಪೇಜಸ್ಗಳು ಹಾಕ್ಕೊತಿರುವಂಥದ್ದು ನೋಡ್ತಾ ಇರ್ತಾರೆ. ಯುವ ರಾಜ್ಕುಮಾರ್ ಅವ್ರ ಸಿನಿಮಾ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ, ಅಪ್ಡೇಟ್ಸ್ ಬರ್ತಾ ಇದೆ ಆನ್ ದಿ ವೇ ಅಂತ. ಬಟ್ ಅಫಿಷಿಯಲ್ ಆಗಿ ನೋಡೋದಾಯ್ತು ಅಂದರೆ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಇದುವರೆಗೂ ಕೂಡ ಬಂದಿಲ್ಲ. ಅಫಿಷಿಯಲ್ ಸೋರ್ಸಿಂದ ಯಾವುದೂ ಕೂಡ ಅಪ್ಡೇಟ್ ಇಲ್ಲ. ಆಲ್ಮೋಸ್ಟ್ ಅಪ್ಕಮಿಂಗ್ ಡೇಸ್ ನಾನು ಏನು ಹೇಳ್ತಾ ಇದ್ದೀನಿ, ದೀಪಾವಳಿ ಅಂತ ಏನು ಹೇಳ್ತಾ ಇದ್ದೀನಿ. ಸೊ ಈ ದೀಪಾವಳಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಅಪ್ಡೇಟ್ಗಳು ಬರುವಂಥ ಸಾಧ್ಯತೆಗಳಿದೆ ಅಂತ ಮೇ ಬಿ ಅಂತ ನಾನೊಂದು ಗೆಸ್ ಮಾಡ್ಬೋದು. ಆ್ಯಂಡ್ ಗೆಸ್ ಅನ್ನೋದಕ್ಕಿಂತ ರಣಧೀರ ಕಂಠೀರವ ಅದ್ರ ಬಗ್ಗೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟು ಕೆಲವೊಂದು ಮಾತುಕತೆಗಳು, ಕೆಲವೊಂದು ವೀಡಿಯೋ ಕ್ಲಿಪ್ಗಳೆಲ್ಲ ತುಂಬ ಪ್ಲೇ ಆಗ್ತಾ ಇದೆ. ಬಟ್ ಆ ಒಂದು ವೀಡಿಯೋ ಕ್ಲಿಪ್ಪು ಹಳೇದೋ ಹೊಸದೋ ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ. ಸೊ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ ಕೇಸ್ ಏನಾದರೂ ಸದ್ಯಕ್ಕೆ ಈಗ ರಣಧೀರ ಕಂಠೀರವ ಏನಾದರೂ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಯುವ ರಾಜ್ಕುಮಾರ್ ಅವ್ರದ್ದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅಮೇಝಿಂಗು. ಯಾಕೆಂದರೆ ಆ ಒಂದು ಸಣ್ಣದೊಂದು ನಾವೆಲ್ಲ ಒಂದು ವಿಡಿಯೋ ಕೂಡ ನೋಡಿದ್ವಿ, ಅದರಲ್ಲೊಂದು ಡೈಲಾಗ್ನು ಕೂಡ ಯುವ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಬಟ್ ಈಗ ಸಿನಿಮಾನ ಮತ್ತೆ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆ್ಯಂಡ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋ ಕೂಡ ತುಂಬ ವೈರಲ್ ಆಗ್ತಾ ಇದೆ. ತುಂಬ ಜನ ನನಗೂ ಕೂಡ ಕೇಳ್ತಾ ಇದ್ದೀರಾ, ರಣಧೀರ ಕಂಠೀರವ ಸಿನಿಮಾ ಮತ್ತೆ ಸ್ಟಾರ್ಟ್ ಆಗುತ್ತಾ ಅಂತ, ಅಥವಾ ಯುವ 3 ಬಗ್ಗೆ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ, ಆ್ಯಂಡ್ ಸೂರಿ ಸರ್ ಜೊತೆ ಯಾವಾಗಿದೆ ಅಂತ. ಸೊ ತುಂಬ ಒಂದು ಎಲ್ಲ ಕ್ವಶನ್ಸ್ಗಳನ್ನು ನೀವು ಕೇಳ್ತಾ ಇರ್ತೀರಾ. ಸೊ ನಾನು ಕೂಡ ಆನ್ಲೈನ್ ಎಲ್ಲ ಸೋರ್ಸ್ ನೋಡಿದಾಗ ಆ್ಯಂಡ್ ನನಗೆ ಸಿಗುವಂಥ ಒಂದು ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಸಿಗುತ್ತೋ ನಾನು ಅಲ್ಲೆಲ್ಲ ಆಲ್ಮೋಸ್ಟ್ ಒಂದು ಕಲೆ ಹಾಕೋಕ್ಕೆ ಟ್ರೈ ಮಾಡಿರ್ತೀನಿ. ಎಲ್ಲ ಕಡೆಗೂ ನಾನು ಅದಕ್ಕೆ ಸಂಬಂಧಪಟ್ಟವರು ಕೂಡ ಮೆಸೇಜ್ ಹಾಕಿರ್ತೀನಿ. ಸೊ ಎಲ್ಲರೂ ಕೂಡ ನಾನು ಕೇಳಿದಾಗ ಸೊ ಅಫಿಷಿಯಲಿ ಇನ್ನೂ ಯಾವುದು ಕೂಡ ಒಂದು ಅನೌನ್ಸ್ಮೆಂಟ್ ಆಗಿಲ್ಲ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಬಟ್ ನಾನು ಹೇಳೋದೇನು ಅಂತಂದರೆ ದೀಪಾವಳಿಗೆ ಒಂದು ರೀತಿಯಲ್ಲಿ ಈ ಪಟಾಕಿ ಹೇಗೆ ಬ್ಲಾಸ್ಟ್ ಆಗುತ್ತೋ ಅದೇ ರೀತಿಯಲ್ಲಿ ಸಿನಿಮಾಗಳ ಅಪ್ಡೇಟ್ಸ್ಗಳು ಕೂಡ ಬ್ಲಾಸ್ಟ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ದೀಪಾವಳಿ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು ಏನೇನು ಪೆಂಡಿಂಗ್ ಇದ್ದಾವೆ, ಏನೇನಿದ್ದಾವೆ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ ದೀಪಾವಳಿಗೆ ಬರುವಂಥದ್ದು ತುಂಬಾ ಒಂದು ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ನನಗೂ ಕೂಡ ಹಂಗೆ ಅನ್ನಿಸ್ತಾ ಇದೆ, ದೀಪಾವಳಿ ಒಂದು ಹಬ್ಬಕ್ಕೋಸ್ಕರ ಎಲ್ಲ ಒಂದು ಸೆಲೆಬ್ರೇಷನ್ಗೆ ಜೊತೆಗೇ ಒಂದು ಸಿನಿಮಾ ಅಪ್ಡೇಟ್ಗಳು ಬರುವಂಥ ಸಾಧ್ಯತೆಗಳಿದೆ. ಸೊ ಯುವ 3 ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಯುವ 3 ಆಲ್ಮೋಸ್ಟ್ ಗೊತ್ತಿರಾಗೆ ಸೂರಿ ಸರ್ ಮತ್ತು ಯುವ ಸರ್ ಅವರು ಇಬ್ಬರದ್ದು ಒಂದು ಸಿನಿಮಾ ಒಂದು ಕಾಂಬಿನೇಷನ್ ಇರುವಂಥದ್ದು. ಸೊ ಅಪ್ಡೇಟ್ ಆಗ ನೋಡಿದ್ರೆ 2 ತಿಂಗಳು ಹಿಂದೆ ಬರಬೇಕಾಗಿತ್ತು, ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಒಂದು ಅಪ್ಡೇಟ್ ಅನ್ನುವಂಥದ್ದು ಈ ದೀಪಾವಳಿ ತನಕ ವೆಯ್ಟ್ ಮಾಡಿ ನೋಡೋಣ. ಆಲ್ಮೋಸ್ಟ್ ದೀಪಾವಳಿ ಅಪ್ಡೇಟ್ ಬರಬಹುದು, ಇಲ್ಲ ದೀಪಾವಳಿಗಿಂತ ಮುಂಚೆನೂ ಕೂಡ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಕಾದ್ ನೋಡೋಣ. ಆದಷ್ಟು ಬೇಗ ಯುವ ಅವ್ರದ್ದು ಸಿನಿಮಾದು ಅಪ್ಡೇಟ್ ಬೇಕೇ ಬೇಕು. ಎಲ್ಲ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಸೊ ನನಗೂ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಬರಲಿ ಅಪ್ಡೇಟ್ ಕೂಡ ನಾನು ಕೂಡ ಕಾಯ್ತಾ ಇದ್ದೀನಿ. ಆಮೇಲೆ ಆಲ್ಮೋಸ್ಟ್ ಈ ಒಂದು ದೀಪಾವಳಿಗೆ ನಾನು ಹೇಳಿದ್ನಲ್ಲ, ಪಟಾಕಿ ಅಷ್ಟೇ ಎಲ್ಲ ಬ್ಲಾಸ್ಟ್ ಆಗೋದು, ಎಲ್ಲ ಸಿನಿಮಾ ಅಪ್ಡೇಟ್ಗಳು ಕೂಡ ಬ್ಲಾಸ್ಟ್ ಆಗಿ ಎಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಸ್ಗಳು ಒಂದು ಇದಾಗಬೇಕು ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೆಲ್ಲ ಯಾವ ಅಪ್ಡೇಟಿಗೆ ಕಾಯ್ತಾ ಇದ್ದೀರಾ? ಯುವ ರಾಜ್ಕುಮಾರ್ ಅವ್ರದ್ದು ರಣಧೀರ ಕಂಠೀರವ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ? ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಅಪ್ಡೇಟ್ ಬರಲಿ. ಏನಾದರೂ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ ನಾನು ಆದಷ್ಟು ಬೇಗ ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.